ಎಸ್ ರಾಂಗ್ಲರ್ ಜೀಪ್ ಬಂದಿದೆ ಈಗ ನೋಡಿ ಮನೆಗೆ ಬಂದಿದೆ ಅನ್ನುವಂಥದ್ದು ಬಹುಶಃ ಇದೇ ಜೀಪ್ ಹೌದೋ ಅಲ್ವೋ ಅನ್ನುವಂಥದ್ದು ಎಸ್ ಬಹುಶಃ ಹೌದು ಅನ್ನೋದಾದರೆ ದರ್ಶನ್ ಅವರ ಜೀಪೇ ಬಂದಿದೆ ಅಂತ ಎಸ್ ನಾವು ತೋರಿಸ್ತಾ ಇದ್ದೀವಿ ಅದರ ದೃಶ್ಯಾವಳಿಗಳನ್ನು ಈಗ ಒಂದು ಜೀಪ್ ಒಳಗಡೆಗೆ ಬಂತು ಜೀಪ್ ಒಳಗಡೆ ಬರ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನೀವು ತೋರಿಸ್ತಾ ಇದ್ದೀವಿ ರಾಂಗ್ಲರ್ ಜೀಪ್ ಹೊಸಕೆರೆ ಹಳ್ಳಿಗೆ ಆಗಮಿಸಿದೆ ಪೊಲೀಸರು ಕೂಡ ಅದ್ರ ಜೊತೆ ಬಂದಿದ್ದಾರೆ ಅಂದರೆ ಅದರ ಅರ್ಥ ದರ್ಶನ್ ಇದೀಗ ತಾನೇ ಒಳಗಡೆಗೆ ಬಂದಿದ್ದಾರೆ ಅಂತ ಅರ್ಥ ಪ್ರೆಸ್ಟೀಜ್ ಫ್ಲಾಟ್ಗೆ ಜೀಪ್ ಆಗಮಿಸಿದೆ ಜೀಪ್ನ ಹಿಂದೆನೇ ಒಂದು ಪೊಲೀಸ್ ಜೀಪ್ ಕೂಡ ಬಂದಿರುವಂಥದ್ದು ಅಂದರೆ ಇದು ದರ್ಶನ್ ಬಂದಿದ್ದಾರೆ ಅನ್ನೋದರ ಸೂಚನೆ ಕೆಲವೇ ಕ್ಷಣಗಳಲ್ಲಿ ಹಾಗಾದರೆ ದರ್ಶನ್ ಸರೆಂಡರ್ ಆಗ್ತಾರೆ ಯಾಕಂದರೆ ವಿಜಯಲಕ್ಷ್ಮಿ ಫ್ಲಾಟ್ಗೆ ಧನ್ವೀರ್ ಬಂದರು ಧನ್ವೀರ್ ಬಂದಾಗಲೇ ಅದರ ಸೂಚನೆ ಸಿಕ್ಕಿತ್ತು ದರ್ಶನ್ ಬರ್ಬೋದು ಅಂತ ಧನ್ವೀರ್ ಕಾರ್ ಬರ್ತಿದ್ದಂಗೆನೇ ದರ್ಶನ್ ಆಪ್ತ ಶಿವಕುಮಾರ್ ಕೂಡ ಬಂದರು ಅದು 3:36 ಸುಮಾರಿಗೆ ಈಗ 3:43 ಈಗ 10 ನಿಮಿಷದ ಒಳಗಡೆಗೆ ದರ್ಶನ್ ಕಾರ್ ವಿಜಯಲಕ್ಷ್ಮಿ ಮನೆಗೆ ಬಂದಿದೆ ಟೋಲ್ನಲ್ಲಿ ಜೀಪ್ ಹೊಸಕೆರೆ ಹಳ್ಳಿಗೆ ಆಗಮಿಸಿದೆ ವಿಜಯಲಕ್ಷ್ಮಿಯವರ ಮನೆಗೆ ದರ್ಶನ್ ಕಾರ್ ಬಂದಿದೆ ದರ್ಶನ್ ಕೂಡ ಬಂದಿದ್ದಾರೆ ಟೋಲ್ನಲ್ಲಿ ಪಾಸ್ ಆದಂಥ ಜೀಪ್ ನೇರವಾಗಿ ಹೊಸಕೆರೆ ಹಳ್ಳಿಗೆ ಬಂದಿದೆ ವಿಜಯಲಕ್ಷ್ಮಿ ಮನೆಗೆ ಬಂದಿದ್ದಾರೆ ದರ್ಶನ್ ತಮ್ಮ ಪತ್ನಿ ಮನೆಗೆ ಎಸ್ ಹಾಗಾದರೆ ಈ ಜೀಪ್ ಏನಿದೆ ಇದರಲ್ಲೇ ದರ್ಶನ್ ಇದ್ದಾರೆ ಅಂತ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಪ್ರಶ್ನೆ ಬೇರೆ ನಾವು ನೋಡ್ತಾ ಇದ್ದೀವಿ ಜೀಪ್ ಬರ್ತಿರುವಂಥ ದೃಶ್ಯಾವಳಿಗಳು ಅಂದರೆ ಕೆಲವೇ ಕ್ಷಣಗಳಲ್ಲಿ ಪೊಲೀಸರಿಗೆ ಸರೆಂಡರ್ ಆಗುವಂಥದ್ದು ನಿಶ್ಚಿತ ಎಸ್ ದರ್ಶನನೇ ಮುಖ ನೋಡಿದಂಥ ಸಂದರ್ಭದಲ್ಲಿ ಅರ್ಧಂಬರ್ಧ ಕಾಣ್ತು ದರ್ಶನ್ ಅವರೇ ಅವ್ರ ಜೊತೆಗೆ ಹಿಂದ್ಗಡೆಗೆ ಪೊಲೀಸರು ಕೂಡ ಬಂದಿರುವಂಥದ್ದು ಜೊತೆಗೆ ಒಂದಿಷ್ಟು ಪ್ರೆಸ್ ವೆಹಿಕಲ್ಗಳು ಕೂಡ ಫಾಲೋ ಮಾಡಿರೋದು ವಿಜಯಲಕ್ಷ್ಮಿ ಮನೆಗೆ ದರ್ಶನ್ ಕಾರ್ ಬಂದಿದೆ ಇದಕ್ಕಿಂತ ಮೊದಲು ಅವರ ತುಂಬ ಆತ್ಮೀಯ ಸ್ನೇಹಿತ ಧನ್ವೀರ್ ಬಂದಿದ್ದನ್ನು ಕೂಡ ನಾವು ನೋಡಿದ್ವಿ ಧನ್ವೀರ್ ಕಾರ್ ಬರ್ತಿದ್ದಂಗೆನೇ ದರ್ಶನ್ ಆಪ್ತ ಶಿವಕುಮಾರ್ ಕೂಡ ಬಂದಿದ್ದರು ಈಗ ಅದ್ರ ಹಿಂದೆನೇ 10 ನಿಮಿಷದ ಅಂತರದಲ್ಲಿ ಈಗ ಪ್ರೆಸ್ಟೀಜ್ ಫ್ಲ್ಯಾಟ್ಗೆ ಜೀಪ್ ಕೂಡ ಬಂದಿದೆ ಎಸ್ ಪೊಲೀಸ್ ಜೀಪ್ಗಳು ಕೂಡ ಬ್ಯಾಕ್ ಟು ಬ್ಯಾಕ್ ಬರ್ತಿರುವಂಥದ್ದು ಎಸ್ ಒಂದು ಪುಟ್ಟ ವಿರಾಮ ತಗೊಳ್ತೀವಿ